ಆ ನಾಗರಾಜ ಅನ್ನೋನ ಹತ್ರ ತುಂಬಾ ಕೆಲಸ ಇದೆ. ಕೆಲ್ಸನ ಬಾ. ಅವನೆಷ್ಟೇನ? ನಾಗರಾಜ. ನಾಗರಾಜನ? ಅವನ? ತೋರಿಸ್ತೀನಿ. ಅದೇ ತೋರಿಸ್ತೀಯಾ? ಓಹೋ, ತೋರಿಸ್ತೀನಿ. ರಾತ್ರಿ 12 ಗಂಟೆಗೆ ಸರಿಯಾಗಿ ಬಂದ್ಬಿಡು ಇಲ್ಲಿಗೆ. ಮುಂದೆ ಹಾಕ್ಬಿಟ್ಟು ಇಲ್ಲೇ ಬಿದ್ಕೊಂಡಿರ್ತಾನೆ. ತೋರಿಸ್ತೀನಿ. ಗುರು, ರಾತ್ರಿ 12 ಗಂಟೆ ತನಕ ಎಚ್ಚರ ಇರಬೇಕು. ಅದುವರೆಗೂ ಬರ್ಲ? ರಾತ್ರಿ 12 ಗಂಟೆಗೆ ಸರಿಯಾಗಿ ಬರ್ತೀನಿ. ಅವನ್ನ ಬಿಗಿಯಾಗಿ ಹಿಡಿದಿರ್ಬೇಕು. ಏನಾದ್ರೂ ಸಬೂಬ್ ಹೇಳ್ದೆ ಮತ್ತಿರೋದನ್ನೆಲ್ಲ ಇಳಿಸಿ ಕುಡಿದಿರೋದೆಲ್ಲ ತಕ್ಕು ಹಾಗೆ ಮಾಡ್ಬಿಡ್ತು. ಸರಿ ಗುರು, ಬರ್ಲ? ರಾತ್ರಿ 12 ಗಂಟೆ. ದೊಡ್ಡ ಕಣ್ ಕಾಣೋದಿಲ್ಲ, ನಾನು ದೊಡ್ಡ ಪೈಲ್ವಾನ ನಿನ್ನಲ್ಲ. ಅರೆ ಕ್ಯಾ ಭೈ, ಒಂದ್ ದಿವಸ ವಾಚ್ಗೆ ತಂದು ಕೊಡ್ತಾರೆ, ಇನ್ನೊಂದ್ ದಿವಸ ಉಂಗ್ರಾಗೆ ತಂದು ಕೊಡ್ತಾರೆ. ಭಯ್ಯ, ಇಂಥ ಚೋಟಾ ಚೀಜ್ಗೆ ತಂದು ಕೊಟ್ರೆ ನಿಮ್ದುಗೂ ಫಾಯ್ದೆ ನಹಿ, ನಮ್ದುಗೂ ಫಾಯ್ದೆ ನಹಿ. एक काम करो, एक बड़ा काम करो, एक भंडार को लूटो, एक भंडार को, महाराजा बन जाएगा. हाँ, बन जाएगा महाराजा. ये क्या भाई? ಬಡ್ಡಿ ಮಗನೇ, ಇದೇನು ಅಂತಾನೋ ಗೊತ್ತಿಲ್ವಾ? ಇದಕ್ಕೆ ಚೂರಿ ಅಂತ. ನೀನೇ ಹೇಳ್ದಲ್ಲ ಸೇಟು, ಬಡ ಕಾಮ್ ಕರೋ ಅಂತ. ಅದನ್ನ ನಿನ್ನಿಂದನೇ ಪ್ರಾರಂಭ ಮಾಡಿ. ಕಿರ್ಚಿದ್ರೆ ನಿನ್ ಕಥೆನೆ ಮುಗಿಸ್ಬಿಡ್ತೀನಿ. ಹುಷಾರ್. पैसा ಮುಂದಕ್ಕೆ ಟ್ಯಾಕ್ಸಿ ನಡಿ. ಎಲ್ಲಿಗೆ? ಎಲ್ಲಿಂದ ದೂರ ಅಂದ್ರೆ ಆಮೇಲೆ ಹೇಳ್ತೀನಿ, ಬೇಗ ನಡಿ. ಅವಸರ ಪಡಬೇಡ, ಹೀಟ್ ಹಾಕೊಟ್ಟಂಗ್ ತಾಳು. ಮಿಸ್ಟರ್, ಏನಿದು ರಕ್ತ? ಏನಾಯ್ತು? ಅದೆಲ್ಲ ನಿನ್ಗೆ ಮುಂಚೆ ಟ್ಯಾಕ್ಸಿ ನಡೆಸು. ಆಗೋದಿಲ್ಲ. ಹಿಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಈ ಕತ್ತಿ ರಕ್ತ ನನ್ಗೇನ್ ಹೊಸ್ತಲ್ಲ. ಇದಕ್ಕೋಸ್ಕರ ಹೆದರೋನು ನಾನಲ್ಲ. ಗೆಟ್ ಔಟ್. ಸರ್, ಎದುರಿಸ್ತಾ ಇಲ್ಲ, ಬೇಡ್ಕೊತಾ ಇದ್ದೀನಿ, ನನ್ನ ಟ್ಯಾಕ್ಸಿಲ್ ಕರ್ಕೊಂಡು ಹೋಗು. ಹಾಗ್ಬಾ, ದಾರಿಗೆ ಕಟ್ಕೋ. ಬೇಗ ನಡಿ, ಅವ್ರು ನಮ್ಮಿಂದ ಬಂದ್ಬಿಡ್ತಾರೆ. ಯಾರು? ನನ್ನ ಶತ್ರುಗಳು, ನನ್ನನ್ನು ಗುಂದಿಂದ ಹೊಡೆದವರು. ನಿನ್ ಮನೆಯಲ್ಲಿ? ಮನೆಗೆ ಬೇಡ, ಅವರಲ್ಲಿ ಕಾದಿರ್ತಾರೆ. ಹಾಗಾದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಾ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ? ಅಲ್ಲೆಲ್ಲೂ ಬೇಡ, ಇದೊಂದು ರಾತ್ರಿ ನನ್ನ ಕಾಪಾಡಿ. ನನ್ನ ಜೀವ ಇರೋ ತನಕ
ನಿನ್ನ ಹೆಸರು ಹೇಳ್ಕೊಂಡು ಬದುಕ್ಬಿಡ್ತೀನಿ. ಸರಿ. ರಂಗ ರಂಗ, ಬುಲೆಟ್ ತೆಗೆದು ಹೇಗೆ ಅಂತ ಗೊತ್ತು ತಾನೆ? ಗೊತ್ತು ಮಾಡ್ಕೊತಾ ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಅವಶ್ಯಕತೆ ಮನುಷ್ಯನಿಗೆಲ್ಲ ಕಲ್ಸುತ್ತೆ. ಇಂಥ ಅವಶ್ಯಕತೆ ಇದಕ್ಕಿಂತ ಮುಂಚೆ ಯಾವಾಗಲಾರು ಬಂದಿತ್ತ? ಬಂದಿದೆ, ಆದ್ರೆ ಇಂಥ ಸಹಾಯ ಸಿಕ್ಕಿದ್ದು ಇದೇ ಮೊದಲು. ಹಾ, ನಿನಗೆ ರೆಸ್ಟ್ ತಗೋ. ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಇಷ್ಟೊತ್ತಲ್ಲಿ ಏನ್ ಕೆಲಸ? ಕೆಲ್ಸಕ್ಕೆ ಎಷ್ಟೊತ್ತಾದ್ರೇನು ಬ್ರದರ್, ನಾನೊಬ್ರು ಟೈಮ್ ಕೊಟ್ಟಿದ್ದೀನಿ. ಅಲ್ಲಿಗೆ ಹೋಗ್ಲೇಬೇಕು, ಪೂರೈಸಲೇಬೇಕು. ಎಲ್ಲಿ ನಾಗರಾಜ? ರಾಜನೂ ಇಲ್ಲ, ಚಕ್ರವರ್ತಿನೂ ಇಲ್ಲ, ಎಲ್ಲ ಮಂತ್ರಿಗಳೇ. ನಾಗರಾಜ ಎಲ್ಲಿಂದ ತೋರಿಸ್ತೀಯಾ? ಇಲ್ಲ ದವಡೆಲಿರೋ ಹಲ್ಲೆಲ್ಲ ಉದುರಿಸ್ಲಾ? ನೀನಪ್ಪ 12 ಗಂಟೆ ಆಗೋಯ್ತಾ? ಎಲ್ಲಿ ನಾಗರಾಜ? ಇದಾನೆ, ಅಲ್ಲೇ ಇದ್ದಾನೆ. ಎಲ್ಲಿ? ಮನೆಯಲ್ಲಿ ಭದ್ರವಾಗಿ ಬೀಗ ತೋರ್ಸು ನನಗೆ. ಹೇಳಿದ್ಯಾ? ಅವನೇ ನಾಗರಾಜ. ಕೊಡು. ನಾನ್ ತೋರಿಸ್ತೆ ಅಂತ ಮಾತ್ರ ಹೇಳ್ಬೇಡಮ್ಮ, ರಾಕ್ಷಸ ಪ್ರಾಣ ತೆಗೆದುಬಿಡ್ತಾನೆ. ಹೆಸರೇನು? ಹೆಸರೇನು ನಿಂದು? ಇಂದು ಇಂದು ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳೋ ಮೊದಲು ನೀನು. ನಾನು ದೊಡ್ಡ ರೌಡಿ, ಕಿಂಗ್ ಕಾಂಗ್ ನನ್ ಶಿಷ್ಯ, ತಾರಾ ಸಿಂಗ್ ನನ್ ದೋಸ್ತ್, ಟಾರ್ಜಾನ್ಗೆ ನನ್ ಗುರು, ಗುರು ಶಂಕರ್ ಗುರು. ನಾನು ಕೇಳಿದಕ್ಕೆ ಉತ್ತರ ಹೇಳು. ಉತ್ತರ ಹೇಳ್ಬೇಕು ಅಂದ್ರೆ ತುಂಬಾ ಖರ್ಚಾಗುತ್ತೆ. ಕೊಡ್ತೀಯೇನು? ಖರ್ಚು ಕೊಡ್ಬೇಕು ಅಂತಾನೆ ನಾನು ಬಂದಿರೋದು. ಕೊಡು ಮತ್ತೆ. ನಿನ್ ಹೆಸರು ನಾಗರಾಜ ತಾನೆ? ನನ್ನ ಹೆಸರು ಕೇಳ್ತೇನು? ಪೇಪರ್ ಓದಲ್ಲ ನೀನು? ಮರ್ಡರ್ ಕೇಳಿದ್ದೀಯಾ? ಮರ್ಡರ್ಗಳ ಮೇಲೆ ಮರ್ಡರ್ ಮಾಡಿ ಹೊಟ್ಟೆ ಬಂದು ರಕ್ತ ಕುಡಿದು ಹಾಗೆ ಮಲಗ್ಬಿಡ್ತೀನಿ. ಓ, ಹಾಗಾದ್ರೆ ಮರ್ಡರ್ ಬೇರೆ ಮಾಡಿದೀಯಾ? ಮಾಡಿದ್ದೀಯಾ ಏನು? ಮಾಡ್ತಾನೆ ಇದ್ದೀನಿ. ಹೇಳು, ನಿನ್ನ ನೆಂಟರು ಯಾರಾದ್ರೂ ಇದ್ರೆ ಅವ್ರ ಸೊಂಟ ಮುರಿದು ಮಣ್ಣಿನ ಹೆಂಟಿನಲ್ಲಿ ಮುಚ್ಚಿಬಿಡ್ತೀನಿ. ಯಾರಿಗೂ ಗೊತ್ತಾಗದೆ. ಹಾಗಾದ್ರೆ ನೀನೇ ನಾಗರಾಜ ಅನ್ನು. ಇಷ್ಟೊತ್ತಾದ್ರೂ ಇನ್ನೂ ಗೊತ್ತಾಗ್ಲಿಲ್ವೇನು? ನೋಡು, ಎಲ್ಲಿ ನನ್ನ ಹಾವುಗಳೆಲ್ಲ ಹೆಂಡ ಕುಡಿಯೋಕೆ ಹೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ಅದ್ರ ಮಧ್ಯೆ ಕೂತು ದರ್ಬಾರ್ ಮಾಡ್ತಾ ನಾನೇ ನಾಗರಾಜ ಅಂತ ಸಾರ್ತಾ ಇದ್ದೆ. ಏಯ್ ಮಂಕುದಿಣ್ಣೆ, ನಾನು ಬರೀ ನಾಗರಾಜ ಅಲ್ಲ. ಮುಗಿಸ್ತೇನೆ ನಾ ಇಲ್ಲಿದ್ದ. ಬಿಡೋಣ, ಇದೊಂದೇ ಶರ್ಟ್ ನಮ್ದಿರೋದು. ಹಾವಿನ ದೇಶ 12 ವರ್ಷ, ನನ್ನ ರೋಷ 3 ವರ್ಷ. ನಿನ್ ವಿಷದ ಹಲ್ಲನ್ನು ಕಿತ್ತು ನಿನ್ ಕಚ್ಚಿ ಸಾಯಿಸ್ತೀನಿ. ಕಚಕ್ ಅಂತ ಸಾಯಿಸ್ಬಿಡ್ತೀಯಾ? ನನ್ನ ಸಾಯಿಸಿದ್ರೆ ಇಡೀ ಕರ್ನಾಟಕದಲ್ಲಿರೋ ಹಾವುಗಳೆಲ್ಲ ಬಂದು ನಿನ್ನ ಕಚಕ್ 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 ಅಂತ ಸಾಯಿಸ್ಬಿಡುತ್ತೆ, ಗೊತ್ತೇನು? ಹೀಗೆ ಒಬ್ಬ ಕಟಾರೋಪ ಹಾಕದವನ್ನ ಕೈ ಕಾಲು ಮುರಿದು ಗ್ಲಾಸೋಸ್ ಹಾಳಾಕ್ಬಿಟ್ಟು ಬಂದಿದ್ದೀನಿ. ಇನ್ನೂ ಹಾಗೆ ಮಾಡ್ಬೇಕೇನು? ಬೇಡ ಅಲ್ಲ? 10 ರೂಪಾಯಿ. ಯಾವ್ದು 10 ರೂಪಾಯಿ? 5 ಕೊಡು. 5 ಬೇಕಾ? ಬೇಡ, 1 ಕೊಡು. 1.
ನಿನಗೋಸ್ಕರ ಕಣ್ಣಲ್ಲಿ ಕೋಪ ಮನಸ್ಸಲ್ಲಿ ಮಾಸ್ತರಿ ಹಾಡ್ಕೊಂಡು ಕಾಯ್ತಿದ್ದೀನೋ. ನಾನೇನೋ ಮಾಡ್ದೆ? ಪಾಪ ಪುಣ್ಯ ತಿಳಿದಿರೋ ನಮ್ಮಪ್ಪನ್ ಸಾಯ್ತೆ, ಏನು ತಿಳಿದಿರೋ ನನ್ನ ತಂಗಿ ನನ್ನಿಂದ ದೂರ ಮಾಡ್ತೆ. ಇದೆಲ್ಲ ನಮ್ಮ ವಂಶದಲ್ಲೇ ಯಾರು ಮಾಡ್ದಿರೋ ಅಂತ ಕೆಲ್ಸನಲ್ಲಪ್ಪ. ಹೊಡಿಯೋದು ಹೊಡಿತ್ಯ, ಕಾರಣ ಹೇಳ್ಬಿಟ್ಟು ಹೊಡಿಯೋ. ಅವನೇನೋ ದೊಡ್ಡದಾಗ ಹಣ ಕೊಡ್ತಾನೆ ಅಂತ ಹೇಳ್ದ, ಈಗ ನೀನ್ ನನ್ನ ಹೆಣ ಉರುಳಿಸ್ತಾ ಇದ್ದೀಯಲ್ಲ. ಅದೇ ಆ ಸಾರಾಯ್ ನರಸಿಂಗ ನಿನ್ ಹೆಸರು ನಾಗರಾಜ ಅಂತ ಹೇಳು, ದುಡ್ಡು ಕೊಡ್ತಾನೆ, ನಾವಿಬ್ರು ಹಂಚ್ಕೊಳ್ಳೋಣ ಅಂತ ಹೇಳ್ದ. 10 ರೂಪಾಯಿ ಕೊಡ. ನಿನ್ನ ಹೆಸರು ನಾಗರಾಜ ಅಲ್ವಾ? ನಾಗಾನು ಅಲ್ಲ, ರಾಜಾನು ಅಲ್ಲ. 10 ಕೊಡ. ರಾಜಿ, ಏ ರಾಜಿ, ಸೂರ್ಯ ನೆತ್ತಿ ಮೇಲೆ ಬಂದ್ರು ಮುಸಾಕೊಂಡಿಂದ ಮುದುಕು ತರ ಮಲ್ಕೊಂಡಿದ್ಯಾ? ಹೇಳು ಹೇಳು. ಹಾ, ಇಲ್ಲಿವರೆಗೂ ಬಂದ್ಬಿಟ್ಯಾ? ರಾಯರ ಕುದುರೆ ಮೇಲೆ ಆಮೇಲೆ ಹಾಸ್ಕೊಂಡ್ಬಿಟ್ಟಿದ್ಯಾ? ತಾಳು ಮಾಡ್ತೀನಿ. ಯಾರ್ ನೀನು? ನೀನ್ ಯಾರಮ್ಮ ಗಂಗಾ ಭಾಗಿರಥಿ? ಬೆಳಗ್ಗೆನೆ ತಲೆ ಮೇಲೆ ಅಭಿಷೇಕ ಮಾಡ್ತಿದ್ಯಲ್ಲ. ನೋಡು, ಮರ್ಯಾದೆ ನೀನ್ ಯಾರು ಇಲ್ಲಿ ಯಾಕೆ ಬಂದೆ ಅಂತ ಹೇಳು. ಇಲ್ಲ ತಲೆ ಮೇಲೆ ನೀರು ಸುತ್ತಂಗ್ ಕೆಂಡ ಸುದ್ಬಿಡ್ತೀನಿ. ಅಯ್ಯಯ್ಯೋ, ಅಂತ ಕೆಲಸ ಮಾಡ್ಬೇಡ ತಾಯಿ, ನಿನ್ ಕೈ ಮುಗಿತೀನಿ. ನಾನು ರಾಜಿ ಸ್ನೇಹಿತನಮ್ಮ. ಹಾ, ನಿನ್ನಂದು ಪ್ರಯೋಜನ ಇಲ್ಲ. ನಿನ್ ಕರ್ಕೊಂಡ್ ಬಂದಲ್ಲ, ಅವನು ಬುದ್ಧಿ ಕಲ್ಸ್ಬೇಕು. ಓಹೋ, ಈಗ ಅರ್ಥ ಆಯ್ತು. ನೀನು ರಾಜಿಗ್ ಬುದ್ಧಿ ಕಲ್ಸು ಅಂತ ಹೆಣ್ಣು ಅಂದ ಮೇಲೆ ನೀನು ಅದೇ ಏನದೆ? ನೀನು ರಾಜಿಗೆ ಅಂದ ಕೂಡ್ಲೆ ಸುರುಸುರು ಬತ್ತಿ ಆಗ್ಬಿಟ್ಟೆ. ಹಾಗಾದ್ರೆ ನಾನ್ ಅನ್ಕೊಂಡಿದ್ದು ನಿಜ ತಾನೆ? ಏನು? ನೀನ್ ರಾಜಿನ್ ಪ್ರೀತಿಸ್ತಾ ಇದೆಯಾ ಅಂದ್ಮೇಲೆ ನೀನ್ ನನ್ ತಂಗಿ. ನಾನ್ ನಿನ್ನಂತ ಕುಡ್ಕೊಂಡ್ ತಂಗಿನ? ಹುಡುಕಾನ ಮನುಷ್ಯನೇ. ಕುಡಿಯೋರೆಲ್ಲ ಕೆಟ್ಟವರು ಅಂತ ನಿರ್ಧಾರ ಬರ್ಬಾರ್ದು. ಯಾಕೋ ನೀನ್ ಕರ್ಕೊಂಡ್ ಬಂದೆ ಅಂತ. ಅಲ್ಲ, ಪೊಲೀಸರು ಕೈ ಕೊಡದೆ ಮನೆ ಕರ್ಕೊಂಡ್ ನೋಡು. ಅದಕ್ಕೆ ಹಾ, ನಿನ್ನ ರಾತ್ರಿ ಜೋರಾಗಿ ಟ್ಯಾಕ್ಸಿಲಿ ಹೋಗ್ತಿರ್ಬೇಕಾದ್ರೆ ಇವ್ನಿಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಬೇರೆಯವ್ರು ಯಾರು ಆಗಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ರಿಪೋರ್ಟ್ ಮಾಡ್ಬಿಟ್ರು. ಅವರು ಇವನಾಗತ್ತು ಸುಮ್ಮನಾದ. ಹಾಳು ನೋಡು ಎಂತ ಇಟ್ಬಿಟ್ಟಿದೆ. ಏನ್ ರಾಜಿ, ನಿನಗ್ ಕಾರ್ ಸಿಕ್ಕಾಕೊಳ್ಳೋದ್ರಿಂದ ನಿನಗ್ ಕಚಕ್ ಅಂತ ಅಂಟ್ಕೊಂಡ್ಬಿಡ್ತಾರಲ್ಲ, ಯಾಕೆ ಅಂತ. ಅವತ್ ನೋಡಿದ್ರೆ ನಾನು, ಇವತ್ ನೋಡಿದ್ರೆ ಇವ್ರು. ಅಷ್ಟೇ ಸಂತೋಷ ಪಡು. ನಿನ್ನೆ ತರ ಬೇರೆ ಹುಡುಗಿ ನಿನ್ನ ಹಾಗೆ ಸಿಕ್ಕಿದ್ದಿದ್ರೆ ನಿನ್ಗತಿ ಏನಾಗಿರೋದು? ಆಗೋದೇನೋ, ಇಷ್ಟೊತ್ತು ಕಟ್ಟಡ ನೋಡ್ತಿದ್ದೆ. ನುಕೋದಿರ್ಲಿ, ಮೊದ್ಲೋಗಿ ನಮ್ಮಿಬ್ರಿಗೂ ಬಿತ್ತು ಬಿತ್ತು ಕಾಗ ತಗೊಂಬ ಎದುರುಗಡೆ ಹೊಟ್ಟಿಂದ. ರಾತ್ರಿ ಆಕ್ಸಿಡೆಂಟ್ ವಿಷಯ ನೀನ್ಯಾಕೆ ಸುಳ್ಳು ಹೇಳ್ದೆ? ಕೆಲವು ಸಲ ನಿಜ ಹೇಳೋದಕ್ಕಿಂತ ಸುಳ್ಳು ಹೇಳೋದು ಒಳ್ಳೇದು. ನಾವು ಪ್ರೀತಿಯಿಂದ ಇರೋರ ಹತ್ರ ಸುಳ್ಳು ಹೇಳೋದು ತಪ್ಪಲ್ವೇ? ಆಗಲ್ಲ, ಹೆಂಗಸ್ರ ಹತ್ರ ಎಲ್ಲ ನಿಜ ಹೇಳೋದು ತಪ್ಪಲ್ಲ. ಯಾಕೆ ಗಲಾಟೆ ಮಾಡ್ತಾರೆ ಅಂತ? ಆಗಲ್ಲ, ಸುಮ್ಮನೆ ಯೋಚನೆ ಮಾಡ್ತಾರೆ. ಸರಿ, ನಾನ್ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಕೊನೆ ಪಕ್ಷ ಗಾಯ ವಾಸಿ ಆಗೋ ತನಕ ಆದ್ರೂ ಇರ್ಬೋದಾಗಿತ್ತಲ್ಲ. ಇರ್ಬೋದಾಗಿತ್ತು, ಆದ್ರೆ ನನ್ನ ಮನ್ಸ್ಗಾಗಿರೋ ಗಾಯ ವಾಸಿ ಆಗ್ಬೇಕು ಅಂದ್ರೆ ನಾನು ಹೊರಲೇಬೇಕು. ನನ್ನ ರಕ್ತ ಕಣಕಣದಲ್ಲೂ ಮಿಡಿತಿರೋ ಛಲ ನನ್ನ ಬಿಟ್ಟು ಹೋಗೋವರೆಗೂ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಇದೇ ನಿಜವಾದ ಕಾರಣನ, ಅಥವಾ ಈ ಬಡವನ್ ಮನೆ ಗುಡಿಸಲು ಇರಬಾರ್ದು ಅಂತ? ಇಲ್ಲ, ಖಂಡಿತ ಇಲ್ಲ. ನನಗಿಲ್ಲಿಂದ ಹೋಗೋಕ್ ಮನಸ್ಸೇ ಇಲ್ಲ. ನಿಜ ಹೇಳ್ತಾ ಇದ್ದೀನಿ ರಾಜಿ, ನಿನಗಿದು ಬಡವನ್ ಗುಡಿಸ್ಲಾಗಿರ್ಬೋದು, ನನಗೆ ಬೆಲೆನೆ ಕಟ್ಟಕ್ಕಾಗ್ತಿರೋ ನಿಧಿ ಸಿಕ್ಕಿರೋ ಸ್ಥಳ ಇದು. ನಿಧಿ? ಇಲ್ಲಿ ಯಾವ ನಿಧಿ ಇದೆ? ಸ್ನೇಹ. ಸ್ನೇಹ ಒಬ್ಬರು ಸೊತ್ತಲ್ಲ, ಇಬ್ಬರಿಗೂ ಸೇರ್ಬೇಕಾಗಿರೋದು. ನಿಜ. ಬರ್ತೀನಿ ರಾಜಿ. ಬಾನಲ್ಲು ನೀನೇ, ಎಲ್ಲು ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ದಾರಿಲು ನೀನೆ, ಮೋರಿಲು ನೀನೆ, ಎಲ್ಲೆಲ್ಲಿ ತಿಪ್ಪೆ ಅಲ್ಲಲ್ಲಿ ಯಾಕೆ ಅವ್ರು ನೋಡಿತಾ ಇದೀಯಾ? ನಿನ್ನಂತ ಕತ್ತೆಗಳ ದಾರಿಗೆ ಅಡ್ಡ ಬಂದ್ರೆ ಹೊಡೆದೆ ಸುಮ್ನೆ ನಾ ಬಿಡ್ತಾರೆ. ಮುಚ್ಚು ಬಾಯ್. ನಾನ ಕತ್ತೆ? ಬರೀ ಕತ್ತೆ ಅಲ್ಲ, ಹೆಸರು ಕತ್ತೆ. ಮಾದಪ್ಪ, ಇವ್ರು ಕೊಪ್ಪಿಳಿಸ್ಬೇಕು ಅಂದ್ರೆ ಅವ್ರೇ ಆಗ್ಬೇಕಪ್ಪ. ನಿಜ, ನಡಿ ನಿನ್ ಜೊತೆಲಿ. ಎಲ್ಗೆ? ರಾವ್ ಸಾಹೇಬ್ರ ಬಂಗ್ಲೆಗೆ. ನನಗದು ಪುರ್ಸೋತಿಲ್ಲ. ಬೇಕಾದ್ರೆ ನಿಮ್ಮಮ್ಮನ ನಿಮ್ಮ ಅಕ್ಕನ ಕರ್ಕೊಂಡೋಗಿರು. ಏನಂತೆ? ಜೀವನ ಕೇಳ್ಸಲ್ವಾ? ನಿಮ್ಮಮ್ಮನ ನಿಮ್ಮ ಅಕ್ಕನ ಕರ್ಕೊಂಡೋಗಿ ಮಲಗ್ಸು ಅಂದೆ. ನಡಿ ನನ್ ಜೊತೆಲಿ. ರಾಜಿ, ಬಿಡು, ರಾಜಿ, ಬಿಡು. ಮಗುಡ.
ಶಿವು, ಸೀತಾ ರಕ್ತ ಬರ್ತಾ ಇದೆ, ಮನೆ ಕರ್ಕೊಂಡು ಹೋಗಿ ಔಷಧಿಯ. ಸರಿ ಬಾಯ್. ಹಲೋ, ಯಾರು ಮಾತಾಡೋದು? ನೂರ್ ಜಹಾನ? ನಾನು ರಾ ಬೌತೂರ್ ನಂಜುಂಡಯ್ಯ ಮಾತಾಡೋದು. ಸಲಾಂ. ನೋಡು, ಪ್ರತಿ ವರ್ಷದಾಗ ಈ ವರ್ಷದ ರಾಖಿ ಹಬ್ಬಕ್ಕೆ ನನ್ನ ಸ್ನೇಹಿತರು ಭಾರಿ ಶ್ರೀಮಂತರೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ನಿನಗೆ ಫೋನ್ ಮಾಡಿದ್ದು. ಅದೆಲ್ಲ ಬೇಡ. ನಿನ್ನ ಪಂಜರದಲ್ಲಿ ಈಗ ಒಂದು ಹೊಸ ಹಕ್ಕಿ ಬಂದಿದೆಯಲ್ಲ, ಅದಿವತ್ತು ನನ್ನ ಬಂಗ್ಲೆಯಲ್ಲಿ ಕುಣಿಬೇಕು. ಸಂಜೆ ದೀಪ ಹಚ್ಚೋ ಹೊತ್ತಿಗೆ ಸರಿಯಾಗಿ ಘಲ್ ಘಲ್ ಅನ್ನೋ ಗೆಜ್ಜೆ ಶಬ್ದ ನನ್ನ ಕಿವಿಗೆ ಬೀಳ್ಬೇಕು. ಗೊತ್ತಾಯ್ತಾ? ವಾಸಿ ಆಗ್ಬಿಟ್ಟಿದೆ. ಮೊನ್ನೆ ಹಾಕಿದ ಔಷಧಿಗೆ ಗಾಯ ಎದಕೊಂಡು ಹೊಡೋಗ್ಬಿಟ್ಟಿದೆ. ವಾಸಿ ಆಗಿದ್ದು ಔಷಧಿಯಿಂದಲ್ಲಮ್ಮ, ಈ ಮುದ್ದು ತಂಗಿ ಆರೈಕೆ. ಅಣ್ಣಯ್ಯ, ನಿಜ ಸೀತಾ, ನನ್ನ ಸ್ವಂತ ತಂಗಿ ಬದುಕಿದ್ರು ಇಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊತಿದ್ಲು ಇಲ್ವೋ? ಹಾಗಾದ್ರೆ ನಾನು ನಿನ್ ಸ್ವಂತ ತಂಗಿ ಅಲ್ಲ ಅನ್ನು. ಅದಕ್ಕಿಂತ ಹೆಚ್ಚು ದೇವರು ನಂಗೋಸ್ಕರ ಭೂಮಿಗೆ ಕಳಿಸಿರೋ ಬಂಗಾರ ತಂದಿನಿ. ಸಾಕು ಸುಂದಿರಣ್ಣಯ್ಯ, ಕೈಗೊಂದು ಬಂಗಾರದ ಬಳೆ ಇಲ್ಲ, ಕೊಳ್ಳಗೊಂದು ಬಂಗಾರ ಚೇಳಿಲ್ಲ. ಬಂಗಾರ ತಂಗಿ ಬಂಗಾರ ತಂಗಿ. ನಿನ್ನ ಮನಸ್ಸು ಬಂಗಾರ, ನಿನ್ ಗುಣ ಬಂಗಾರ, ನಿನ್ ರೂಪ ಬಂಗಾರ. ಬಂಗಾರದಿಂದ ಮಾಡ್ತಿರೋ ಬೊಂಬೆಗೆ ಯಾಕಮ್ಮ ಬೇಕು ಆಭರಣ? ನಾನ್ ಕೇಳಿದ್ರೆ ಖಂಡಿತ ತಂದೆ. ಏನ್ ಕೇಳಿದ್ರು? ಓಎಸ್, ಈ ಮುದ್ದು ತಂಗಿಗೆ ನನ್ ಪ್ರಾಣ ಬೇಕಾಗ್ತದೆ. ನಿನ್ ಪ್ರಾಣನ ನೀನೇ ಉಟ್ಕೋ. ನಂಗೊಂದ್ ಮಾತು ಕೊಡ್ತೀಯ? ಆಮೇಲೆ ಇಲ್ಲ ಅನ್ಬಾರ್ದು. ಖಂಡಿತ. ಇನ್ನು ಮೇಲೆ ನಿನ್ ಹೆಂಡನ ಕುಡಿಬಾರ್ದು. ಆಗ್ಲಿ ಸೀತಾ, ಖಂಡಿತ ಇನ್ಮೇಲೆ ಎಣ್ಣ ಬಿಡಲ್ಲ. ಪ್ರೀತಿ, ವಿಶ್ವಾಸ, ವಾತ್ಸಲ್ಯನೆಲ್ಲ ಕಳ್ಕೊಂಡಿದ್ದ ನೋವಿನಿಂದ ಅಭ್ಯಾಸ ಮಾಡ್ಕೊಂಡಿದ್ದೆ. ಆ ಭಾಗ್ಯ ಮತ್ತೆ ಸಿಕ್ಕಿರ್ಬೇಕಾರೆ ಇನ್ಯಾಕಮ್ಮ ಬೇಕು? ಅಣ್ಣ ಅಂದ್ರೆ ಅಣ್ಣ. ಮೊದಲು ಬಂದ್ ಕಿವಿಗಿಂತ ಆಮೇಲೆ ಬಂದು ಕೊಂಬು ತುಂಬಾ ಬಿರ್ಸು ಅಂತ ಹೇಳ್ತಾ ನೋಡು. ಅದಿದಕ್ಕೆ ನೆನ್ನೆ ಮೊನ್ನೆ ಬಂದ ನಿಮ್ಮಣ್ಣ ಇಷ್ಟು ಬೇಗ ಒಳ್ಳೆಯವನಾಗ್ಬಿಟ್ಟ. ನೆನ್ನೆ ಮೊನ್ನೆ ಒಳ್ಳೆಯವನಾಗ್ಲಿಲ್ಲ, ಮೊದ್ಲಿಂದನು ಒಳ್ಳೆ ಅಣ್ಣನೇ. ಅವನೇನೋ ಒಳ್ಳೆಯವನು, ನಾನು ನೀನಾ? ನೀನೇ ಅಂದ್ರೆ ನಾನು ಬಂಗಾರ ಅಂತೆ ಅಂದ್ರೆ ನೀನು ಕಾಗೆ ಬಂಗಾರ. ಅಕ್ರೆಗೊಬ್ಬ ನನ್ನು, ಆಸೆಗೊಬ್ಬ ಚಂದಗಾರನನ್ನು ಕೊಟ್ಟಿದ್ದೀಯಾ. ಅವರಿಬ್ಬರನ್ನು ಯಾವತ್ತೂ ಯಾವ ಕಾರಣಕ್ಕೂ ದೂರ ಮಾಡಿದ ಹಾಗೆ ಕಾಪಾಡಮ್ಮ ಅಂತ ಬೇಡ್ಕೊಂಡೆ. ರಾಜಿ, ನೀನು ಬೇಡ್ಕೊ ರಾಜಿ. ನನ್ನ ತಂದೆನ್ ಕೊಂದು ನನ್ನ ತಂಗಿನ ದೂರ ಮಾಡಿದ ಆ ಪಾಪಿಷ್ಟ ನನ್ನ ಕೈಗೆ ಸಿಗೋ ಹಾಗೆ ಮಾಡು. ನನ್ನ ಎದೆಯಲ್ಲಿ ಉರಿತಿರೋ ಸೇಡಿನ ಕಿಚ್ಚಲ್ಲಿ ಆ ಚಂಡಾಲ ಸುಟ್ಟು ಭಸ್ಮ ಆಗೋ ಹಾಗೆ ಮಾಡು. ಅಣ್ಣಯ್ಯ, ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ? ನೀನು ಬೇಡ್ಕೊಂಡೆಯಾ? ಸೀತಾ, ದೇವರನ್ನ ಬೇಕಾದಷ್ಟು ಬೇಡ್ಕೊಂಡೆ, ಏನು ಪ್ರಯೋಜನ ಆಗ್ಲಿಲ್ಲ.
ನನ್ನ ಒಂದ್ ಪ್ರಾರ್ಥನೆ ನೆರವೇರಿಸ್ಕೊಡ್ಲಿಲ್ಲ. ಅದಕ್ಕೋಸ್ಕರ ಅವನ ಕೈ ಮುಗಿಯೋದು ಬಿಟ್ಟೆ, ಅವನು ಕೇಳ್ಕೊಳ್ದು ಬಿಟ್ಟೆ. ಅಣ್ಣ, ಈ ಸಲ ನಿನ್ ಪರವಾಗಿ ನಾ ಕೇಳ್ಕೊತೀನಿ. ಅಮ್ಮ, ನನ್ನ ಅಣ್ಣ ಆಸೆ ನೆರವೇರಿಸು. ನಿನಗೆ 100 ನಮಸ್ಕಾರ ಹಾಕ್ತೀನಿ. ಅಣ್ಣಯ್ಯ, ಪ್ರಸಾದ ಬಿತ್ತು. ಖಂಡಿತವಾಗಿ ನಿನ್ನ ಮನಸ್ಸಿರೋ ಆಸೆ ಈಡೇರುತ್ತೆ ಅಣ್ಣಯ್ಯ. ಸೀತಾ, ನಿನಗೋಸ್ಕರನು ಬೆಡ್ಕೋತಾ ಇದೀಯಾ, ನಿಮ್ಮ ಅಣ್ಣನಿಗೋಸ್ಕರನು ಬೆಡ್ಕೋತಾ ಇದೀಯಾ? ಅಕಸ್ಮಾತ್ ದೇವ್ರು ನಿಮ್ಮ ಅಣ್ಣನ ಕೋರಿಕೆ ನೆರವೇರಿಸಿ ನಿನ್ ಕೋರಿಕೆ ನೆರವೇರಿಸ್ತಿದ್ರೆ ಏನ್ ಮಾಡ್ತೀಯಾ? ಸಂತೋಷ ಪಡ್ತೀನಿ. ರಾಜಿ, ನಿನ್ನಿಷ್ಟ ಅನ್ನಿಷ್ಟ ನೆರವೇರಿದ್ರೆ ನನ್ಗೆ ಅಷ್ಟೇ ಸಾಕು. ಗುಡ್. ರಾಜೇ, ಬಾ ಹೋಗೋಣ. ಏಯ್, ಪ್ರಸಾದ ತಗೊಳ್ದೆ ಹೋಗ್ತಾ ಇದ್ದೀರಾ? ಹೇಳ್ತಾ ಇದೆಯಾ? ಅಳ್ತಾ ಇಲ್ಲ ಅಣ್ಣಯ್ಯ, ಸಂತೋಷಕ್ಕೆ ಮಾತಾಡಕ್ಕಾಗದೆ ಕಣ್ಣೀರು ಬರ್ತಾ ಇದೆ ಅಷ್ಟೆ. ಅಣ್ಣಯ್ಯ, ಹೆಣ್ಣು ತನ್ನ ಹೆತ್ತೋರ್ಗೆ ಕನ್ಯಾದಾನ ಮಾಡಿ ಪುಣ್ಯ ತಂದ್ಕೊಡ್ತಾಳೆ, ಗಂಡನ ಬಾಳಿಗೆ ಆನಂದ ತುಂಬಿಕೊಡ್ತಾಳೆ, ವಯಸ್ಸಾದ ಅತ್ತೆ ಮೌನ ಸೇವೆ ಮಾಡ್ತಾಳೆ, ಮಕ್ಕಳು ತನ್ನ ರಕ್ತನೇ ಹಂಚಿಕೊಡ್ತಾಳೆ. ಹೀಗೆ ತನ್ನೋರ್ಗೆ ಅಂತ ತನ್ನ ಸರ್ವಸ್ವನೂ ದಾರಿ ಎರೆಯೋ ಹೆಣ್ಣು ಯಾವ ಸ್ವಾರ್ಥನೂ ಇಲ್ಲದೆ ಇರೋಂತ ಪ್ರೀತಿ, ವಿಶ್ವಾಸ, ಪ್ರೇಮ, ಅಕ್ಕರೆಯನ್ನು ಪಡೆಯೋದು ಅಣ್ಣನೊಬ್ಬನಿಂದನೇ ಅಣ್ಣಯ್ಯ. ಹೌದಣ್ಣಯ್ಯ, ತನಗೆಷ್ಟೇ ವಯಸ್ಸಾಗಿದ್ರು ತಾನಿನ್ನೂ ಚಿಕ್ಕೋಳು ಅನ್ನೋ ಭಾವನೆಯಿಂದ ಮುದ್ದು ಮುದ್ದಾಗಿ ಮಾತಾಡೋದು ಅಣ್ಣನೊಬ್ಬನತ್ರನೇ. ಅದಕ್ಕೆ ದೊಡ್ಡವ್ರು ಹೇಳೋದು, ಅಣ್ಣನ ಕಾಣದೇ ಇರೋಳು ಬಾಳು, ಚಂದ್ರನ ಕಾಣದೇ ಇರಲು ಹಾಳು ಅಂತ. ಇಷ್ಟು ವರ್ಷ ಈ ಹಬ್ಬ ಬಂದಾಗ ರಕ್ಷಾ ಬಂಧನ ಕಟ್ಟೋಕೆ ನನಗೊಬ್ಬ ಅಣ್ಣ ಇಲ್ವಲ್ಲ ಅಂತ ಕೊರಗ್ತಾ ಇದ್ದೆ. ಆ ಕೊರತೆನ ದೇವರಿವತ್ತು ನೀಗಿಸ್ಬಿಟ್ಟ ಅಣ್ಣಯ್ಯ. ನಂಗೊಬ್ಬ ಅಣ್ಣ ಇಲ್ಲ ಅಂತ ನೀನ್ ನೊಂದ್ಕೋತಾ ಇದ್ದೆ. ಇದ್ದೊಬ್ಬ ತಂಗಿನ ದೇವ್ರ ತನ್ನ ಹತ್ರ ಕರ್ಕೊಂಡ್ಬಿಟ್ನಲ್ಲ ಅಂತ ನಾನ್ ಕೊರಗ್ತಾ ಇದ್ದೆ. ಇವತ್ತು ನಮ್ಮಿಬ್ರು ಬಾಳದ್ ಕೊರತೆನೋ ನೀಗೋಯ್ತು. ಇದನ್ನ ಕಟ್ಟೋದ್ರ ಅರ್ಥ ಏನು ಗೊತ್ತಾ? ಅಣ್ಣ ತಂಗಿ ನನ್ನ ಬಂದಕ್ಕೆ ಒಂದು ಗುರುತು ಅಷ್ಟೇ ಅಲ್ಲ, ಈ ತಂಗಿನ ರಕ್ಷಣೆ ಮಾಡೋ ಹೊಣೆ ನಿಂದು ಅಂತ ಜ್ಞಾಪಿಸೋಕೆ. ಹೌದಣ್ಣ, ನಿಜವಾಗ್ಲೂ ನಿಮ್ಮನೆ ಶ್ರೀರಾಮ ರಕ್ಷೆ. ಹಾಗೆ ಇರ್ತೀನಮ್ಮ. ನಿನ್ ಸುಖಕ್ಕೋಸ್ಕರ ನನ್ನ ಪ್ರಾಣನಾದ್ರೂ ಸರಿ ಸಂತೋಷದಿಂದ ಕೊಡ್ತೀನಿ. ಅಣ್ಣಯ್ಯ, ಅರೆ ಕ್ಯಾ ಹುವಾ, ಇನ್ನು ಹೀಗೆ ಇದೆಯಲ್ಲ? ಅಲ್ಲಿ ರಾವ್ ಸಾಹೇಬ್ರು ಕಾಣ್ತಾ ಇದ್ದಾರೆ. ಬೇಗ ಇವತ್ ನಾನು ಅಲ್ಲಿಗೆ ಬರಲ್ಲ. ಯಾಕೆ? ಇವತ್ ಯಾಕೋ ನನ್ ಮನ್ ಸರಿಯಾಗಿಲ್ಲ, ಏನೇನೋ ಜ್ಞಾಪಕಕ್ಕೆ ಬರ್ತಾ ಇದೆ. ಶಾಂತಿ, ಯಾಕೆ ಕಳ್ತಾ ಇದೀಯಾ? ಈ ರಾಖಿ ಹಬ್ಬದ ದಿನಾನೇ ನಮ್ಮಣ್ಣ ಹುಟ್ಟಿದ್ದು. ಅವನೆಲ್ಲೇ ಇದ್ರು ಈ ಹಬ್ಬಕ್ ಮಾತ್ರ ತಪ್ಪದೆ ಮನೆಗೆ ಬರ್ತಿದ್ದ. ಅವತ್ತು ಬೆಳಗ್ನಿಂದ ಸಂಜೆವರೆಗೂ ನಾವೆಷ್ಟು ಸಂತೋಷ ಪಡ್ತಿದ್ವಿ ಗೊತ್ತಾ? ಅಯ್ಯಪ್ಪ, ಈ ಜಾಗಕ್ಕೆ ಬಂದ್ಮೇಲೆ ಅಣ್ಣನೂ ಇಲ್ಲ, ತಂಗಿನೂ ಇಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅಣ್ಣನ್ನ ಹೇಗ್ ಮರೆಯೋಕ್ಕಾಗುತ್ತೆ ಬೇಗಂ? ಎಷ್ಟೇ ಪ್ರೀತಿ ಇದ್ರೂನು ಇಂಥ ಜಾಗದಲ್ಲಿರೋ ತಂಗಿನ ಯಾವ ಅಣ್ಣನೂ ಬಂದ್ ನೋಡಲ್ಲ, ನೋಡಿದ್ರು ಮಾತಾಡ್ಸಲ್ಲ, ಮಾತಾಡ್ಸಿದ್ರು ತಂಗಿ ಅಂತ ಕರೆಯೋಲ್ಲ. ನಮ್ಮಂತವ್ರ ಸಂಬಂಧ ಇದೆ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ನೋಡು ಶಾಂತಿ, ನನ್ನ ಅನುಭವ ಇಂಥ ನಿಜಾನ ಎಷ್ಟೋ ಸಲ ಹೇಳಿದೆ. ಈ ರಾಖಿ ಹಬ್ಬದ ದಿವಸ ನಿನ್ ಕಾಲನ್ ಗೆದ್ದೆ ಸದ್ದನ್ನ ತನ್ನ ಮನೇಲಿ ಕೇಳ್ಬೇಕು ಅಂತ ರಾವ್ ಸಾಹೇಬ್ರು ಹಠ ಹಿಡಿದಿದ್ದಾರೆ. ಜಲ್ದಿ ಕರೋ, ಜಲ್ದಿ ಕರೋ. ಶಶಿ, ನಿನ್ ಶಾಂತಿನ ಕರ್ಕೊಂಡು ಬೇಗ ಮನೆಗೆ ಹೋಗು. ನಾನು ರಾವ್ ಸಾಹೇಬ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಟ್ಯಾಕ್ಸಿ ಬರ್ತೀಯಾ? ಎಲ್ಲಿಗಮ್ಮ? ಸಿಟಿ ಮಾರ್ಕೆಟ್ಗೆ. ಏನ್ ಬಾಯ್ ಸಾಬ್, ಕೈಯಲ್ಲಿ ರಾಖಿ ಇಲ್ಲ, ಮುಖದಲ್ಲಿ ಸಂತೋಷ ಇಲ್ಲ,
ಮನೇಲಿ ಹಬ್ಬ ಇಲ್ವೇನು? ನೀನ್ ಈ ಪ್ರಶ್ನೆ ಕೇಳಿದ್ರೆ ನಗಬೇಕು ಅಳ್ಬೇಕು ಗೊತ್ತಾಗ್ತಾ ಇದೆ. ಯಾಕೆ? ನಿನಗೂ ಆ ನೂರ್ ಜಹಾನ್ ಬಂಗ್ಲೆಲಿರೋ ನಿನ್ ಜೊತೆಯವ್ರಿಗೂ ಅಣ್ಣ ತಮ್ಮ ತಾಯಿ ತಂಗಿನೂ ಸಂಬಂಧನೇ ಇರೋದಿಲ್ವಲ್ಲ, ಅದಕ್ಕೆ. ಶಾಂತಿ, ಆತ್ರ ಪಡ್ಬೇಡ ಶಾಂತಿ, ಆತ್ರ ಪಡ್ಬೇಡ. ತನ್ನ ತಂಗಿ ಕಣ್ಮರಾಗಿ ಹೊರಟು ಹೋದ್ಲು ಅನ್ನೋ ಸಂಕಟಕ್ಕಿಂತ ಇವನು ತಮ್ಮ ತಂಗಿ ಇಂಥ ಒಂದು ಗುಂಪಿನಲ್ಲಿ ಬದುಕ್ತಿದ್ದಾಳೆ ಅನ್ನೋ ನೋವೇ ಹೆಚ್ಚು. ಈ ಸ್ಥಿತಿಲಿ ನನ್ನ ನೀನ್ ನೋಡಿದ್ರೆ ಎದೆ ಓಡ್ಕೊಂಡು ಪ್ರಾಣ ಬಿಡ್ತಾನೆ ಶಾಂತಿ, ಪ್ರಾಣ ಬಿಡ್ತಾನೆ. ನಿನ್ ಹೆಸರೇನ? ರಾಜೇಶ್. ಯಾಕೆ ಹಾಗೆ ನೋಡ್ತೀರಾ? ಏನಿಲ್ಲಮ್ಮ, ಅಣ್ಣ ಅಂತಿದ್ದ ಹಾಗೆ. ಯಾರು ಜ್ಞಾಪಕಕ್ಕೆ ಬಂದ್ರ? ಹಾ, ನಿಮ್ ತಂಗಿ ಇದ್ದಾಳ? ಇದ್ಲು, ಈಗ ಹೊರಟೋದ್ಲು. ಏನಣ್ಣ, ಇವತ್ತು ಈ ತಂಗಿ ಕೈನಲ್ಲಿ ರಾಖಿ ಕಟ್ಟಿಸ್ಕೊತ್ಯಾ? ಹಾ, ಬೇಡಮ್ಮ, ಬೇಡ. ಯಾಕೆ? ಓ, ಹಾಡಿ ಆಡಿ ಸಂಪಾದನೆ ಮಾಡ್ಕೊಂಡು ಬದುಕ್ತಾರ ನಮ್ಗೆ ಆ ಅರ್ಹತೆ ಇಲ್ಲ ಅಂತ್ಯಾ? ಚಚೆ, ಹಾಗಲ್ಲಮ್ಮ. ರಕ್ಷಾ ಬಂಧನ ಕಟ್ಟಿದ ತಂಗಿನ ರಕ್ಷಿಸಿಕೊಳ್ಳಕ್ಕಾಗ್ದಿರೋ ಪಾಪಿ ಅಣ್ಣ ಅಮ್ಮ ನಾನು. ನೋಡು, ಅರ್ಹತೆ ಇರ್ಬೇಕಾದ್ದು ರಕ್ಷಾ ಬಂಧನ ಕಟ್ಟೋರ್ಗಲ್ಲಮ್ಮ, ಕಟ್ಟಿಸ್ಕೊತಾರ ನೋಡು ಅವ್ರಿಗಮ್ಮ. ಅರ್ಹತೆ ಇದೆಯೋ ಇಲ್ವೋ, ನನ್ ಮನ್ಸ್ಗಂತೂ ಶಾಂತಿ ಸಿಗುತ್ತೆ. ಕಟ್ಟಿಸ್ಕೋಣ. ಅಣ್ಣ ಅಂತ ಕೂಗಿ ರಾಖಿ ಕಟ್ಟಕ್ಕೆ ಯಾರೂ ಇಲ್ಲ ಅಂತ ಬೆಳಗ್ನಿಂದ ಒಂದೇ ಸುಮ್ಮನೆ ಕಣ್ಣೀರಿಡ್ತಿದ್ದಾಳೆ. ನೀನಾದ್ರೂ ಆ ಅವಕಾಶ ಕೊಟ್ಟು ಅವಳ ಮನಸ್ಸು ನೆಮ್ಮದಿ ಕೊಡಪ್ಪ. ನೀನೆಲ್ಲಿದೆಯೋ, ಏನ್ ಮಾಡ್ತಾ ಇದೀಯೋ, ಎಷ್ಟು ಕಷ್ಟ ಪಡ್ತಾ ಇದೀಯೋ. ಅಣ್ಣನ್ ನೋಡಿದ್ರು ಅಣ್ಣ ಅಂತ ಕೂಗೋ ಹಾಗಿಲ್ಲ, ಮಾತಾಡಿದ್ರು ನಾನೇ ನಿನ್ ತಂಗಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಎಂತ ಇಕ್ಕಟ್ಟಲ್ಲಿ ಸಿಗಿಸ್ಬಿಟ್ಟೆ ನನ್ನ. ಯಾವ ಪಾಪ ಮಾಡಿದ್ದಕ್ಕೆ ಶಿಕ್ಷೆ, ಯಾವ ತಪ್ಪು ಮಾಡಿದ್ದಕ್ಕೆ ದಂಡನೆ. ನೂರ್ಜಹಾನ್, ನಾನು ಯಾವತ್ತೂ ನಿನ್ನೇನೂ ಕೇಳಿಲ್ಲ. ಇವತ್ತೊಂದು ಸಹಾಯ ಮಾಡುತ್ತ ಬೇಡ್ಕೋತೀನಿ, ಮಾಡ್ತೀಯಾ? ಏನ್ ಶಾಂತಿ, ಯಾ ಬಾತ್ ಹೈ? ನನ್ನಿಲ್ಲಿ ಕರ್ಕೊಂಡು ಬಂದ ಆ ರಾಕ್ಷಸನ ಒಂದು ಸಲ ನನಗ್ ತೋರಿಸ್ತೀಯಾ? ಯಾಕೆ? ಅವನ ರಕ್ತದಿಂದ ಈ ನೆಲ ತುಳಿತಾ ಇರೋ ನನ್ನ ಕಾಲ್ಗಳನ್ನ ತೊಳ್ಕೊಳಕ್ಕೆ, ಅವನ ನಿರ್ನಾಮ ಮಾಡಿ ನನ್ನ ರೋಷ ದ್ವೇಷ ಆಕ್ರೋಶಗಳನ್ನೆಲ್ಲ ತೀರ್ಸ್ಕೊಳಕ್ಕೆ. ಮನುಷ್ಯನ ಕೊಲ್ಲೋದ್ರಿಂದ ಪ್ರಯೋಜನ ಇಲ್ಲ ಶಾಂತಿ, ಮನಸ್ಸನ್ನು ಕೊಲ್ಬೇಕು. ಹಾಡ್ತಾ ಕುಣಿತಾ ಖುಷಿ ರಹೋ, ಸಮಜೆ? ಬದುಕ್ತೀನಿ, ಖಂಡಿತ ಬದುಕ್ತೀನಿ. ಅವನ ಮೇಲೆ ಸೇರ್ ತೀರ್ಸ್ಕೊಳಕ್ಕಾದ್ರೂ ಬದುಕೇ ಬದುಕ್ತೀನಿ.